ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಹೊಸದಾಗಿ ಆರಂಭಿಸಿರುವಂಥ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಿಗೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ. ಅದರಂತೆ ಅರ್ಜಿಯನ್ನು ಕೂಡ ಆಯಾ ಶಾಲಾ ವತಿಗಳಿಂದ ಆಹ್ವಾನಿಸಲಾಗುತ್ತಿದೆ. ನೋಡ್ರಿ, ಇಲ್ಲಿ ಅತಿಥಿ ಶಿಕ್ಷಕ ಉಪನ್ಯಾಸಕ ಹುದ್ದೆ ಅಂಥೇಳಿ ಇವತ್ತು ವಿಜಯವಾಣಿ ಮಿನಿಯಲ್ಲಿ ಬಂದಿದೆ. ಇದು ಕರ್ನಾಟಕ ಸರ್ಕಾರ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಮಾಡಬೂಳು ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಹೊಸದಾಗಿ ಆರಂಭಿಸಿರುವಂಥ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಸರ್ಕಾರಿ ಪದವಿ ಪೂರ್ವ ವಿಭಾಗದಲ್ಲಿ 2024-25 ಸಾಲಿಗೆ ಅತಿಥಿ ಶಿಕ್ಷಕ ಹಾಗೂ ಉಪನ್ಯಾಸಕ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. KPS ಮಾಡಬೂಳು ವಾಣಿಜ್ಯಶಾಸ್ತ್ರ ಉಪನ್ಯಾಸಕ ಹುದ್ದೆ ಖಾಲಿ ಇದ್ದು MCom B.Ed ತೇರ್ಗಡೆ ಹೊಂದಿದವರು ಮತ್ತು LKG ಮತ್ತು UKG ಇದು ಗಮನಿಸಬೇಕಾದಂಥ ವಿಷಯ. LKG ಮತ್ತು UKG ಹೊಸದಾಗಿ ಏನಪ್ಪ ಅಂದ್ರೆ ಅವರು ಹುದ್ದೆಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲೆಲ್ಲಿ ಆಯ್ದ ಸ್ಕೂಲ್ಗಳಲ್ಲಿ LKG ಮತ್ತು UKGಯನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದು D.Ed ಯಾರು D.Ed ಮುಗಿಸಿರ್ತೀರಿ ನೋಡು, ಅವರಿಗೆ ಭಾಳಷ್ಟು ಖುಷಿಯ ವಿಚಾರ. ಭಾಳಷ್ಟು ದಿನಗಳಿಂದ D.Ed ಮುಗಿಸಿದವರು ಕಾಯ್ತಾ ಇದ್ರಿ, ಅವರಿಗೆ ಖುಷಿ ವಿಚಾರ. ಅವರಿಗೆ ಮೊದಲ ಆದ್ಯತೆಯನ್ನು ಈ ಸ್ಕೂಲ್ಗಳಲ್ಲಿ ನೀಡಲಾಗುತ್ತೆ. ಅವರು ಸಿಗಲಿಲ್ಲ ಅಂದರೆ ಆಮೇಲೆ B.Edದವರಿಗೆ ಆದ್ಯತೆಯನ್ನು ನೀಡಲಾಗುತ್ತೆ. ಆದ್ದರಿಂದ ನಿಮ್ಮ ಸ್ಕೂಲ್ಗಳಲ್ಲಿ, ನಿಮ್ಮ ಸಮೀಪದ KPS ಸ್ಕೂಲ್ಗಳಿಗೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಿಗೆ ನೀವು ಹಿಂದೆ ಭೇಟಿ ನೀಡಿ ಅಲ್ಲಿ ಏನು ಮುಖ್ಯೋಪಾಧ್ಯಾಯರು ಪ್ರಿನ್ಸಿಪಲ್ ಇರುತ್ತಲ್ಲ ಅವರನ್ನು ವಿಚಾರಿಸಿ ತಾವು ಅರ್ಜಿಯನ್ನು ಸಲ್ಲಿಸ್ಬೋದು. ಈಗಾಗಲೇ ಸರ್ಕಾರ ನಿರ್ದೇಶನ ನೀಡಿದೆ. ನೋಡಿರಿ, ಸೂಕ್ತ ದಾಖಲೆಗಳನ್ನು ಒದಗಿಸಲು ಪ್ರಾಂಶುಪಾಲರು KPS ಮಾಡಬೂಳು ಚಿತ್ತಾಪುರ ತಾಲೂಕು ಕಲಬುರಗಿ ಇವರಿಗೆ ದಾಖಲೆಗಳನ್ನು ಸಲ್ಲಿಸಬಹುದು ಅಂಥೇಳಿ ಕೊಟ್ಟಿದ್ದಾರೆ. ಆದ್ದರಿಂದ ತಾವು ಕೂಡ ಯಾರೆಲ್ಲ ಈ ಹುದ್ದೆಗಳಿಗಾಗಿ ಕಾಯ್ತಾ ಇದ್ರಿ, ಮುಂಬರುವಂಥ ದಿನಗಳಲ್ಲಿ ಸರ್ಕಾರ ಪರ್ಮನೆಂಟ್ ಶಿಕ್ಷಕರನ್ನು ಕೂಡ ಈ LKG UKGಗಳಿಗೆ ನೇಮಕ ಮಾಡಿಕೊಳ್ತದೆ. ಅಲ್ಲಿವರೆಗೂ ಅತಿಥಿ ಶಿಕ್ಷಕರನ್ನು ನೇಮಿಸಿಕೊಳ್ತದೆ. ಯಾರೆಲ್ಲ ಈ ಹುದ್ದೆಗಳಿಗೆ ಆಸಕ್ತರಿದ್ದೀರಿ ತಾವೆಲ್ಲ ದಯವಿಟ್ಟು ಹೋಗಿ ತಮ್ಮ ಸಮೀಪದ KPS ಸ್ಕೂಲ್ಗಳನ್ನು ಸಂಪರ್ಕಿಸಿ ಅರ್ಜಿ ಸಲ್ಲಿಸ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.